ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಡಿಸಲ್ಯೂಷನ್, ವೈ ಡಿಸಲ್ಯೂಷನ್, ವಾಟ್ ಆರ್ ದ ಟೈಪ್ಸ್ ಆಫ್ ಡಿಸಲ್ಯೂಷನ್, ದೆನ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ dissolution of partnership and dissolution of a firm ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾವು ನೋಡೋಣ ವಾಟ್ ಈಸ್ ಡಿಸಲ್ಯೂಷನ್. ಡಿಸಲ್ಯೂಷನ್ ಅಂದರೆ ಏನು? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕ್ಲೋಸ್ ಆಗೋದು ಅಂದರೆ ಪಾರ್ಟ್ನರ್ನ ನಡುವಿನ ರಿಲೇಶನ್ಶಿಪ್ ಎಂಡ್ ಆಗುವುದು ಅನ್ನೋದನ್ನು ನಾವು ಡಿಸಲ್ಯೂಷನ್ ಅಂತ ಹೇಳ್ತೇವೆ. ಬಟ್ ಈ ಡಿಸಲ್ಯೂಷನ್ ಅಲ್ಲಿ ಎರಡು ಟೈಪ್ ಇದೆ. ಫಸ್ಟ್ ಒನ್ ಈಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಇನ್ನೊಂದು ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತೇವೆ. ಇಲ್ಲಿ ವೈ ಡಿಸಲ್ಯೂಷನ್ ಅಂತ ಕ್ವಶನ್ ಬರ್ಬೋದು. ವೈ ಡಿಸಲ್ಯೂಷನ್ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ, ನೀವು ಪಾರ್ಟ್ನರ್ಶಿಪ್ ಚಾಪ್ಟರ್ ಕಲಿಯುವಾಗ ನಾವು ನೋಡ್ಕೊಳ್ತೇವೆ ಅಡ್ಮಿಷನ್ ಆಗೋದು, ರಿಟೈರ್ಮೆಂಟ್ ಆಗೋದು, ಡೆತ್ ಆಗೋದು ಎಕ್ಸೆಟ್ರಾ. ಈ ಪ್ರೋಸೆಸ್ಸಲ್ಲಿ ಅಂದರೆ ಅಡ್ಮಿಷನ್ ಆಗಿರ್ಬೋದು, ರಿಟೈರ್ಮೆಂಟ್, ಡೆತ್ ಆರ್ ಪಾರ್ಟ್ನರ್ಸೇ ಡಿಸಿಷನ್ ತಕ್ಕೊಂಡು ಯಾವುದಾದ್ರೂ ಇದ್ರೂ ಆಗ್ತದೆ. ಡಿಸಲ್ಯೂಷನ್ ಈ ರೀಸನ್ಗೆ ಆಗ್ಬೋದು. ಸಮ್ಟೈಮ್ ಇಲ್ಲಿ ಬಿಸ್ನೆಸ್ ಕಂಪ್ಲೀಟ್ ಆಗಿ ಏನಾಗ್ಬೋದು, ಕ್ಲೋಸ್ ಆಗ್ಬೋದು. ಅದಕ್ಕೆ ನಾವೇನು ಹೇಳ್ತೇವೆ, ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತೇವೆ. ಸಮ್ಟೈಮ್ ಬಿಸ್ನೆಸ್ ಕಂಟಿನ್ಯೂ ಆಗ್ತದೆ, ಬಟ್ ಪಾರ್ಟ್ನರ್ಸ್ ರಿಟೈರ್ಡ್ ಆಗ್ಬೋದು, ಅಡ್ಮಿಷನ್ ಆಗ್ಬೋದು, ಡೆತ್ ಆಗ್ಬೋದು. ಅದಕ್ಕೆ ನಾವೇನು ಹೇಳ್ತೇವೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳುವಂಥದ್ದು. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಡಿಸಲ್ಯೂಷನ್ ಆಫ್ ಎ ಫರ್ಮ್ ಇದರ ಡಿಫ್ರೆನ್ಸ್ ಅನ್ನು ನೋಡುವ ಮಕ್ಕಳೀಗ. ಇಲ್ಲಿ ನೋಡ್ಕೊಳ್ಳಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಫಸ್ಟ್ ಡಿಫ್ರೆನ್ಸ್ ಏನು ಹೇಳ್ತದೆ, ಬಿಸ್ನೆಸ್ ಕಂಡೀಷನ್ ಅಂದ್ರೆ ಬಿಸ್ನೆಸ್ ಇಲ್ಲೇನಾಗ್ತದೆ, ಕಂಟಿನ್ಯೂ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಬಿಸ್ನೆಸ್ ಕ್ಲೋಸ್ ಆಗೋದಿಲ್ಲ. ಜಸ್ಟ್ ಪಾರ್ಟ್ನರ್ ರಿಟೈರ್ಡ್ ಆಗ್ತಾನೆ, ಅಥವಾ ಅಡ್ಮಿಟ್ ಆಗ್ತಾನೆ, ಅಥವಾ ಡೈ ಆಗ್ತಾನೆ. ಈ ಮೂರು ರೀಸನ್ಗೆ ಏನಾಗ್ಬೋದು, ಡಿಸಲ್ಯೂಷನ್ ಆಗ್ಬೋದು. ಸೊ ಇಲ್ಲಿ ಬಿಸ್ನೆಸ್ ಕಂಡೀಷನ್ ಹೇಗಿರ್ತದೆ, ಬಿಸ್ನೆಸ್ ಕಂಟಿನ್ಯೂ ಆಗುವಂಥದ್ದು. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ ಬಿಸ್ನೆಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ರೀಸನ್ ಏನು ಹೇಳಿದ್ದೇನೆ, ರೀಸನ್ ಪಾರ್ಟ್ನರ್ ರಿಟೈರ್ಡ್ ಆಗ್ಬೋದು, ಅಡ್ಮಿಟ್ ಆಗ್ಬೋದು, ಡೈ ಆಗ್ಬೋದು. ಈ ಎಲ್ಲ ರೀಸನ್ಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಹೇಳುವಂಥದ್ದು. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗ್ತದೆ, ಆಲ್ ದ ಪಾರ್ಟ್ನರ್ ಡಿಸೈಡೆಡ್ ಟು ಕ್ಲೋಸ್ ದಿ ಫರ್ಮ್. ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಅವರ ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ಸ್ ನೋಡೋಣ. ಇಲ್ಲಿ ಬುಕ್ಸ್ ಕ್ಲೋಸ್ ಆಗೋದಿಲ್ಲ ಅಲ್ವಾ. ಜಸ್ಟ್ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆಗ್ತಾನೆ, ಅಲ್ಲಿಗೆ ಇನ್ನೊಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗ್ತಾನೆ, ಅಥವಾ ಒಬ್ಬ ಪಾರ್ಟ್ನರ್ ಡೈ ಆಗ್ತಾನೆ, ಅಲ್ಲಿಗೆ ಇನ್ನೊಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗ್ತಾನೆ. ಸೊ ಬುಕ್ಸ್ ಆರ್ ನಾಟ್ ಕ್ಲೋಸ್ ಅಲ್ವಾ. ಬುಕ್ಸ್ ಕ್ಲೋಸ್ ಆಗೋದಿಲ್ಲ, ಕಂಟಿನ್ಯೂ ಆಗ್ತದೆ. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, ಬುಕ್ಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗ್ತದೆ. ಯಾಕೆಂತ ಹೇಳಿದ್ರೆ ನೋಬಡಿ ವಿಲ್ ಕಂಟಿನ್ಯೂ ದಿಸ್ ಪ್ರೋಸೆಸ್ ಅಲ್ವಾ. ಸೊ ಬುಕ್ಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗುವಂಥದ್ದು. ನೆಕ್ಸ್ಟ್ ಫೋರ್ತ್ ರೀಸನ್ ಏನು ಹೇಳ್ತದೆ, ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ. ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ರಿವ್ಯಾಲ್ಯೂ ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದಂತಾದ್ರೆ ಅವನ
ಪ್ರಾಫಿಟ್ ಇರ್ಬೋದು, ಲಾಸ್ ಇರ್ಬೋದು, ಅವನ ತಗೊಳ್ತಾನೆ ಅಲ್ವಾ. ದೆನ್ ಒನ್ ಮೋರ್ ಪಾರ್ಟ್ನರ್ ಅಡ್ಮಿಟಿಂಗ್, ದೆನ್ ಏನಾಗುವಂಥದ್ದು, ಆ ಬಿಸ್ನೆಸ್ ಕಂಟಿನ್ಯೂ ಆಗುವಂಥದ್ದು. ಸೊ ಅಸೆಟ್ಸ್ ಆಸ್ ವೆಲ್ ಆಸ್ ಲ್ಯಾಬಿಲಿಟಿ ರಿವ್ಯಾಲ್ಯೂ ಮಾಡ್ತೇವೆ, ಸೆಟಲ್ ಆಗೋದಿಲ್ಲ ಇಲ್ಲಿ. ಓಕೆ, ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಅಸೆಟ್ಸ್ ಸೆಲ್ ಆಗ್ತದೆ, ಲ್ಯಾಬಿಲಿಟಿ ಪೇ ಮಾಡ್ತೇವೆ. ಕರೆಕ್ಟಾ? ಅಸೆಟ್ಸ್ ಅನ್ನು ಸೇಲ್ ಮಾಡಿ ಲ್ಯಾಬಿಲಿಟಿಯನ್ನು ಪೇ ಮಾಡ್ತೇವೆ. ಕರೆಕ್ಟಾ? ಸಡನ್ ಆಗಿ ನಾವು ಕಂಪ್ಲೀಟ್ ಆಗಿ ನಾವು ಶಟರ್ ಹಾಕಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಅಸೆಟ್ಸ್ ಅನ್ನು ಸೇಲ್ ಮಾಡಿ ನಾವು ಮಾಡಿದಂತ ಲ್ಯಾಬಿಲಿಟೀಸ್ ಅನ್ನು ನಾವೇನ್ ಮಾಡಬೇಕು, ಪೇ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಒನ್, ಇಫೆಕ್ಟ್ ಆನ್ ಫರ್ಮ್. ಅಂದ್ರೆ ಡಿಸಲ್ಯೂಷನ್ ಯಾವ ರೀತಿಯಾಗಿ ಕಂಪನಿಗೆ ಇಫೆಕ್ಟ್ ಆಗ್ತದೆ. ಓನ್ಲಿ ಅಗ್ರಿಮೆಂಟ್ ಚೇಂಜ್ ಆಗೋದು ಎಲ್ಲಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಫರ್ಮ್ ಟೋಟಲಿ ಎಂಡ್ ಆಗ್ತದೆ, ಟೋಟಲಿ ಎಂಡ್ಸ್ ಆಗ್ತದೆ. ಸೊ ಇಲ್ಲಿ ಅಗ್ರಿಮೆಂಟ್ ಚೇಂಜ್ ಆಗ್ತದೆ, ಬಟ್ ಇಲ್ಲಿ ಫರ್ಮ್ ಟೋಟಲಿ ಎಂಡ್ ಆಗುವಂಥದ್ದು. ನೀವೊಂದು ಎಕ್ಸಾಂಪಲ್ ಅನ್ನು ನೋಡ್ಬೋದು ಮಕ್ಕಳೇ, ಯಾವ ರೀತಿಯಲ್ಲಿ ಪಾರ್ಟ್ನರ್ಶಿಪ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆಗ್ತದೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆಗ್ತದೆ. ಇಲ್ಲಿ ಒಂದು ನಾನು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಎ ಬಿ ಸಿ ಆರ್ ಪಾರ್ಟ್ನರ್ ಆಗಿರ್ತಾರೆ ಅಂತ ಎಣಿಸ್ಕೊಳ್ಳುವ. ಅಲ್ಲಿ ಒಬ್ಬ ಸಿ ಪಾರ್ಟ್ನರ್ ರಿಟೈರ್ಡ್ ಆದ ಅಂತಾದ್ರೆ ಅದಕ್ಕೆ ನಾವೇನು ಹೇಳ್ತೇವೆ, ಪಾರ್ಟ್ನರ್ಶಿಪ್ ಡಿಸಾಲ್ವ್ ಅಂತ ಹೇಳ್ತೇವೆ, ಅಥವಾ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಹಾಗೆ ಅವ್ರೇನ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಎ ಬಿ ಏನ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಯಾವುದೇ ರೀತಿಯ ಬುಕ್ಸ್ ಅನ್ನು ಕ್ಲೋಸ್ ಮಾಡೋದಿಲ್ಲ, ಯಾವುದೇ ಏನು ಅಗ್ರಿಮೆಂಟ್ ಅನ್ನು ಏನ್ ಮಾಡ್ತಾರೆ ಇದ್ರೆ ಅದನ್ನು ಕ್ಲೋಸ್ ಮಾಡ್ತಾರೆ. ಇನ್ನೊಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗ್ತಾನಂತಾದ್ರೆ ಅದನ್ನು ಅಡ್ಮಿಟ್ ಮಾಡ್ಕೊಳ್ತಾರೆ. ಸೊ ಓನ್ಲಿ ಅಗ್ರಿಮೆಂಟ್ ಚೇಂಜ್ ಆಗ್ತದೆ, ಬುಕ್ಸ್ ಆರ್ ನಾಟ್ ಕ್ಲೋಸ್. ಹಾಗೆ ಅಸೆಟ್ಸ್ ನ ವ್ಯಾಲ್ಯೂ ರಿವ್ಯಾಲ್ಯೂ ಆಗ್ತದೆ. ಕರೆಕ್ಟಾ? ಹಾಗೆ ಬಿಸ್ನೆಸ್ ಕೂಡ ಕಂಟಿನ್ಯೂ ಆಗ್ತದೆ. ಅದೇ ಎಕ್ಸಾಂಪಲ್ ಅನ್ನು ನಾನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ತಗೊಳ್ತೇನೆ. ಏನು, ಇಲ್ಲಿ 3 ಪಾರ್ಟ್ನರ್ ಇದ್ದಾರೆ ಅಂತ ಎನ್ಸ್ಕೊಳ್ಳುವ. ಎ ಬಿ ಸಿ ಅವ್ರೇನ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ದೇ ಆರ್ ಡಿಸೈಡಿಂಗ್ ಏನು, ಟು ಕ್ಲೋಸ್ ದಿ ಫರ್ಮ್. ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡುವ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಳ್ತಾರೆ. ಆಲ್ ದ ಪಾರ್ಟ್ನರ್ ಡಿಸೈಡೆಡ್ ಟು ಕ್ಲೋಸ್ ದಿ ಫರ್ಮ್. ಆಗೇನಾಗ್ತದೆ, ಬುಕ್ಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗ್ತದೆ. ಕರೆಕ್ಟಾ? ಆಲ್ ದ ಅಸೆಟ್ಸ್ ಅನ್ನು ಸೇಲ್ ಮಾಡ್ತಾರೆ, ಲ್ಯಾಬಿಲಿಟಿಯನ್ನು ಪೇ ಮಾಡ್ತಾರೆ. ಹಾಗೆ ಬಿಸ್ನೆಸ್ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತದೆ. ಇದಕ್ಕೆ ಏನ್ ಹೇಳ್ತೇವೆ ನಾವು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ. ಈ ರೀತಿಯಾಗಿ ನಾವು ಡಿಸಲ್ಯೂಷನ್ ನ ಡಿಫರೆನ್ಸ್ ಅನ್ನು ನೋಡಬಹುದು. ಹಾಗೆ ಈ ಎಲ್ಲ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ, ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸಿಕೊಂಡು ನೆಕ್ಸ್ಟಿನ ವಿಡಿಯೋಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಹಾಗೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಏನು ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅವರು ಸಬ್ಸ್ಕ್ರಿಪ್ಷನ್ ಕೂಡ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಹೇಳಿ. ಹಾಗೆ ಇನ್ನಷ್ಟು ಉಪಯುಕ್ತ ವಿಡಿಯೋದಿಂದ ನಿಮಗೆ ಇನ್ನಷ್ಟು ನಿಮ್ಮ ಕಾಮರ್ಸ್ ಸಬ್ಜೆಕ್ಟನ್ನು ನಾನು ಕಾನ್ಸೆಪ್ಟ್ನ ಮುಖಾಂತರ ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.